ಇಲ್ಲಿ ನೆರೆದಿರುವ ಅಕ್ಕ ತಂಗಿಯರೇ ಹಾಗೂ ಗ್ರಾಮ ಪಂಚಾಯತಿ ಪಂಚಾಯತಿ ನೌಕರ ಮಿತ್ರರೇ ಹಾಗೂ ನಮ್ಮ ಅಧಿಕಾರಿ ವರ್ಗದವರೇ, ಏನ್ ಇವತ್ತಿನ ದಿನ ಅಖಿಲ ಭಾರತ ಮುಷ್ಕರ ಇಡೀ ಭಾರತ ದೇಶಾದ್ಯಂತ ಒಂದು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ವಲಯದ ಏನು ಕೇಂದ್ರ ಸರ್ಕಾರ ಇವರಿಗೆ ಒಂದು 4 ಕಾರ್ಮಿಕ ವಿರೋಧಿ ನೀತಿಗಳನ್ನು ಇವತ್ತು ಜಾರಿಗೆ ತಂದು ಭಾರತ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಡಿಯಲ್ಲಿ ಯಾವ ಕಾರ್ಮಿಕರು ಕೆಲಸ ಮಾಡಿದ ರೀತಿಯಲ್ಲಿ ಇವತ್ತು ಜಾರಿಗೆ ತರುವ ಹೊರಟಿರುವ ಹಿನ್ನೆಲೆಯಲ್ಲಿ ನಾವು ಇವತ್ತು ಅಖಿಲ ಭಾರತ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಏನು ದಿನ ತಾಲೂಕು ಅಥವಾ ಜಿಲ್ಲೆ ಅಥವಾ ರಾಷ್ಟ್ರದಲ್ಲಿ ಬಿಸಿ ಊಟ ಇರ್ಬೋದು, ಅಂಗನವಾಡಿ ಇರ್ಬೋದು, ಮತ್ತೆ ಆಶಾ ವರ್ಕರ್ಸ್ ಇರ್ಬೋದು, ಮುಖ್ಯವಾಗಿ ಎಲ್ಲಾ ರಾಜ್ಯಾದ್ಯಂತ ಗ್ರಾಮದ ನೌಕರರು ಇರ್ಬೋದು, ಇವತ್ತು ಅವರಿಗೆ ವೇತನ ಎಷ್ಟು ಅಂದ್ರೆ ಆಶಾ ವರ್ಕರ್ಸ್ಗೆ 5,000, ಅಂಗನವಾಡಿ 10,000, ಗ್ರಾಮ ಪಂಚಾಯತಿಯವರಿಗೆ ಒಂದು 14,000. ಈ ವೇತನ ಈ ಕಾಲದಲ್ಲಿ ಯಾವ ರೀತಿ ನಾವು ಜೀವನ ಬದುಕಕ್ಕೆ ಆಗುತ್ತೆ ಅಂತ ಹೇಳಿ ತಮ್ಗೆಲ್ಲ ಗೊತ್ತಿದೆ. ಏನು ಈ ಒಂದು ಎಲ್ಲಾ ಅಸಂಘಟಿತ ವಲಯ ಮತ್ತೆ ಕಾರ್ಮಿಕರಿಗೆ ಒಂದು ಕನಿಷ್ಠ 36,000 ಅಥವಾ 40,000 ವೇತನ ಜಾಸ್ತಿ ಆಗ್ಬೇಕು. ಮತ್ತೆ ಏನು ಈ ವಲಯ ಆಶಾ ಕಾರ್ಯಕರ್ತರು, ಅಂಗನವಾಡಿಯವರು, ಮತ್ತೆ ಬಿಸಿ ಊಟ, ಮತ್ತೆ ಮುಖ್ಯವಾಗಿ ಗ್ರಾಮ ಪಂಚಾಯತ್ ನೌಕರರು ಏನಿದ್ದಾರೆ, ಇವ್ರಿಗಂತೂ ಗ್ರಾಮ ಪಂಚಾಯತ್ ನೌಕರರು ಪಾಪ ಅವರು ಈಚೆ ಬರಕ್ ತುಂಬಾ ಕಷ್ಟ. ಅವ್ರಿಗೆ ಒಂದು ಕಡೆ ಲೋಕಲ್ ಮೆಂಬರ್ಸ್ ಏನಪ್ಪಾ మీరు పోతే ಅಂತ ಕೇಳ್ತಾರೆ, ಚೇರ್ಮನ್, ಲೋಕಲ್ ಪಾಲಿಟಿಷಿಯನ್ಸ್ ಮತ್ತೆ ಅಫಿಷಿಯಲ್ಸ್ ಏನಪ್ಪ ನೀವು ಅವರಂತೂ ಪಾಪ ಹೇಳ್ಕೊಳಕ್ ಆಗೋದೇ ಇಲ್ಲ. ಕೆಲವೊಂದು ಪಾಪ ನಮ್ಮ ಸಾಹೇಬರಿಗೆ ಗಮನಕ್ಕೆ ಏನ್ ಬಂದಿದೆ ನನ್ಗೆ ಗೊತ್ತಿಲ್ಲ. ಏನು ನಮ್ಮ ಕರ ವಸೂಲಿಗಾರಿರ್ಬೋದು ಅಥವಾ ನಮ್ಮ ಇವರು ಇರ್ಬೋದು, ಇವ್ರ ಮುಖಾಂತರ ಏನೋ ಹಳ್ಳಿಯಲ್ಲಿ ರೈತರು ಬರ್ತಾರೆ, ಖಾತಾ ಬೇಕು, ಈ ಸತ್ತು ಬೇಕು, NREG ಬೇಕು ಅಂತ ಬಂದ್ರೆ ಇವ್ರ ಮುಖಾಂತರ ದುಡ್ಡು ವಸೂಲಿ ಮಾಡಿ ಮೇಲಿನ ಅಧಿಕಾರಿಗಳು ಕೊಡ್ಬೇಕು. ಇಲ್ಲಿ ನನ್ನ ತಾಲೂಕಲ್ಲಿ ಇದೆಯಲ್ವೋ ನನಗೆ ಗೊತ್ತಿಲ್ಲ, ಬೇರೆ ಅವ್ರು ವಸೂಲಿ ಮಾಡಿ ಇವ್ರಿಗೆ ಕೊಡ್ಬೇಕು. ಲೋಕಲ್ ಅಲ್ಲಿ ಆ ವಾಟರ್ ಮ್ಯಾನ್ ಮತ್ತೆ ಆ ಬಿಲ್ ಕಲೆಕ್ಟರ್ ಅಲ್ಲಿ ಬಲಿ ಹಾಕ್ಬೇಕು. ಅಲ್ಲಿ ಕೇಳ್ತಾರೆ, ಏನಪ್ಪಾ ಮದ್ರ ದುಡ್ಡು ತೆಗಿಸು ಅಂತ. ಅದ್ನ ದುಡ್ಡು ಕೊಳ್ಳದೆ ಇಲ್ಲ ನಂಬರ್ ತೆಗಿಯಲ್ಲ, ಈ ಸತ್ ಪ್ರಿಂಟ್ ಬರಲ್ಲ. ಅಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದೆ, 47 ಸ್ವಾತಂತ್ರ್ಯ ಬಂತು. ಸುಮಾರು 70-80 ವರ್ಷಗಳಲ್ಲಿ ಇನ್ನೂನು ನಾವೆಲ್ಲಾನು ಹಳ್ಳಿ ಜನಗಳೇ, ರೈತರ ಮಕ್ಕಳೇ, ಎಲ್ಲ ಕೃಷಿ ಕಾರ್ಮಿಕರು. ಆದ್ರೆ ನಾವೇ ಲಂಚ ಕೊಡ್ಬೇಕು ಇವ್ರಿಗೆ ಅಂತ ಅಧೋಗತಿ ಅಲ್ಲಿ ಅವ್ರಿಗೆ ಉಳಿಸ್ಕೋಬೇಕು, ಕಾಂಡದವ್ರಿಗೆ ದುಡ್ಡು ಕೊಡಬೇಕು. ಇಂಥ ಪರಿಸ್ಥಿತಿಗಳು ಪಾಪ ಯಾರು ವಾಟರ್ ಮ್ಯಾನ್ಗಳು, ಬಿಲ್ ಕಲೆಕ್ಟರ್ಗಳು ಅಲ್ಲಿ ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ. ಅವ್ರ ಸಂಬಳ ಯಾವುದೇ ರೀತಿ ಅವ್ರಿಗೆ ಸಾಕಾಗಲ್ಲ. ಅದನ್ನ ಅವ್ರಿಗೂ ಸಹ ಸರ್ಕಾರ ಕನಿಷ್ಠ ಒಂದು 40,000 ನಿಗದಿ ಮಾಡಿ ಅವರನ್ನ ಈ ಕೂಡಲೇ ಪರ್ಮನೆಂಟ್ ಮಾಡಬೇಕು ಅಂತ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಅದೇ ರೀತಿ ನಮ್ಮ ಅಂಗನವಾಡಿಯವರು ಕೆಲವೊಂದು ಡಿಮ್ಯಾಂಡ್ಸ್ ಎಲ್ಲ ನಾವು ಏನು ಅಖಿಲ ಭಾರತ ಮುಷ್ಕರ ಅಂದ್ಮೇಲೆ ನಾವು ಅಂಚೆ ಕಚೇರಿ ಮುಂದೆ ನಾವು ಮನವಿ ಕೊಟ್ಟಿದ್ದೀವಿ ಈಗಾಗಲೇ. ಆದ್ರೂ ತಾಲೂಕು ಯುವ ಸಾಹೇಬರಿಗೆ, ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಕನ್ಸರ್ನ್ ಇರೋದ್ರಿಂದ ಸಂಬಂಧ ಇಲ್ಲಿ ಬಂದಿದ್ದೀವಿ. ಅವರು ಅಂಗನವಾಡಿ ಮೇಡಮ್ ಅವರು ಸ್ವಲ್ಪ ಡಿಮ್ಯಾಂಡ್ಸ್ ಹೇಳ್ತಾರೆ, ಮತ್ತೆ ಆಶಾ ಕಾರ್ಯಕರ್ತರು ಸ್ವಲ್ಪ ಡಿಮ್ಯಾಂಡ್ಸ್ ತಮ್ಗೆ ಹೇಳ್ತಾರೆ. ಸರ್, ತಾವು ಇದನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಏನು ನಮ್ಮ ತಾಲೂಕು ಮುಖಾಂತರ ಇವ್ರಿಗೆ ಪರ್ಮನೆಂಟ್ ಆಗ್ಬೇಕು, ಮತ್ತೆ ಏನು ಕನಿಷ್ಠ ವೇತನ ಬರಬೇಕು. ಮತ್ತೆ ಏನು ಕೆಲವರು ಇಷ್ಟೊತ್ತು ಹೇಳ್ತಿದ್ರು, ನಮ್ಗೆ ಹಳ್ಳಿ ಕಡೆ ತುಂಬಾ ಜಲಗಾರಿಗಿರ್ಬೋದು, ಮತ್ತೆ ಕರ ವಸೂಲಿಗೆ ತುಂಬಾ ದೌರ್ಜನ್ಯ, ದಬ್ಬಾಳಿಕೆ ಮತ್ತೆ ಇನ್ನೊಂದಿನಂತೆ ಅವರಿಗೆ ತಾವು ಅದನ್ನ ಒಂದು ಏನೋ ಒಂದು ಕಂಟ್ರೋಲ್ ಇಟ್ಟು ಅವ್ರಿಗೆ ಇದು ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾಡ್ತೀನಿ. ಈ ಒಂದು ಬೆಲೆಗಳಿಗೆ ಸರಿಯಾದ ನೀತಿ ಬೆಲೆಗಳು ಸಿಗ್ತಾ ಇಲ್ಲ, ರೇಟ್ ಸಿಗ್ತಾ ಇಲ್ಲ, ಮತ್ತು ರೈತರು ಅದನ್ನು ಕಟ್ಟಕ್ಕೆ ಹಿಂಜರಿತಾ ಇದ್ದಾರೆ. ಮತ್ತು ರಾಜ್ಯ ಸರ್ಕಾರ ಏನು ವೇತನ ಸರಿಯಾಗಿ ತಿಂಗಳು ವೇತನ ನೀಡ್ತಾ ಇಲ್ಲ. ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ತುಂಬಾ ಮತ್ತು ಸಾರ್ವಜನಿಕರಿಂದ ಜಲಗಾರ ಮೇಲೆ ಮತ್ತು ಬಿಲ್ಕರ ಮೇಲೆ ಕೆಲಸ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಒಂದು ವೇತನ ನೀಡದೆ ಒತ್ತಡ ತರ್ತಾ ಇದ್ದಾರೆ. ಮತ್ತು ಹಳೆ ಸಂಬಳ ಕೆಲವು ಗ್ರಾಮ ಪಂಚಾಯತ್ ಕೆಲವರು ಕೊಟ್ಟಿದ್ದಾರೆ, ಕೆಲವು ಗ್ರಾಮ ಪಂಚಾಯತ್ ಹಳೆ ಸಂಬಳ ಇದನ್ನು ನೀಡುತ್ತಿಲ್ಲ. ಮತ್ತು ಈ ಒಂದು ಇಂತಿಷ್ಟು ಇವತ್ತು ಒಂದು ದಿನಕ್ಕೆ ಇಂತಿಷ್ಟು ಕಂದಾಯ ವಸೂಲಿ ಮಾಡಬೇಕು ಒಂದು ರಾಜ್ಯ ಸರ್ಕಾರ ಒಂದು ನಮ್ಮ ಸಾಹೇಬ್ರು ಹೇಳ್ದಂಗೆ ಒಂದು ವಸೂಲಿ ಮಾಡಬೇಕು ಒತ್ತಡ ತರ್ತಾ ಇದ್ರೆ. ಇದರಿಂದ ನಾವು ಆದಷ್ಟು ನಮ್ಮ ಕೆಲಸವನ್ನು ನಮ್ಮ ಕೆಲಸ ಏನಿದೆ ದಿನದ ಕೆಲಸ ಮಾಡ್ತಾ ಇದೀವಿ. ಆದ್ರೆ ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದೀವಿ. ಈ ಒಂದು ಒತ್ತಡವನ್ನು ತಗ್ಗಿಸ್ಬೇಕು. ಮತ್ತೆ ದಿನನಿತ್ಯ ನಮ್ಮ ಸಾಹೇಬರು ವಿಸಿಗಳನ್ನು ಮಾಡ್ತಾ ಇದ್ರೆ ಅದೊಂದು ವಾರಕ್ಕೆ ಒಂದು ದಿವಸ ಮಾಡ್ಬೇಕು, 15 ದಿವಸಕ್ಕೆ ಒಂದ್ಸಲಿ ಮಾಡ್ಬೇಕು ಅಂತ ನಮ್ಮ ಸಾಹೇಬ್ರಲ್ಲಿ ಕೇಳ್ಕೊಂತೀವಿ. ಮನೆ ಭೇಟಿ ಮಾಡಿ ಕೊಂಡಿ ಮಾಡಿದ್ದಾರೆ. ಏನು ಆಶಾ, ಅಂಗನವಾಡಿ ಮತ್ತೆ ANM ಜೊತೆ PSCO ಅವ್ರ ಜೊತೆ ನಮ್ಮನ್ನ ಕೊಂಡಿ ಮಾಡಿದ್ದಾರೆ. ನಾವು 2 ತಾಸು ಕೆಲಸ ಮಾಡ್ಬೇಕು, ತಾಯಿ ಮರಣ ಶಿಶು ಮರಣ ಕಡಿಮೆ ಮಾಡ್ಬೇಕು ಅಂತ ನಮ್ಮನ್ನ ತಗೊಂಡಿದ್ದು.
ಆಗ ಎಜುಕೇಶನ್ ನೋಡಿಲ್ಲ, ಇನ್ನೊಂದ್ ಮತ್ತೊಂದು ಯಾವ್ದೇ ರೀತಿ ನೋಡಿದಿರಾ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಅದೇ ಒಂದು ಸೊಸೆ ಆಗಿರ್ಬೇಕು, ಇಬ್ರು ಮಕ್ಕಳಾಗಿರ್ಬೇಕು, ಆಪರೇಷನ್ ಆಗಿರ್ಬೇಕು, ಆ ಊರಲ್ಲಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಅವರು ಇವರು ಬರ್ದ್ರೆ ಸಾಕು ಅಂತ. ಈಗ ಏನ್ ಡಿಮ್ಯಾಂಡ್ ಮಾಡ್ತಿದಾರೆ ಅಂದ್ರೆ ಆನ್ಲೈನ್ ವರ್ಕ್ ಮಾಡ್ಬೇಕು, ಮೊಬೈಲ್ ವರ್ಕ್ ಮಾಡ್ಬೇಕು, ಆರ್ಚ್ ಪೋರ್ಟಲ್, ಆಶಾ ಸಾಫ್ಟ್, ಡೇಟಾ ಎಂಟ್ರಿಗಳು ಆಗ್ಬೇಕು. ಡೇಟಾ ಆಗ್ತಾ ಇಲ್ಲ ನಮ್ ಫೋನ್ಗಳು ಯೂಸ್ ಮಾಡ್ಬೇಕು. 20,000 30,000 ತಗೋಬೇಕು. ಕೊಡ್ತಾ ಇರೋದು 5,000. ಈಗ ಹೋರಾಟದಿಂದ AITC ಹೋರಾಟದಿಂದ ನಾವು 5,000 ಗಳಿಸ್ಕೊಂಡಿದ್ವಿ. ಅದಕ್ಕೆ ಮುಂಚೆ ನಮ್ಗೆ ಗೌರವಧನ ಅಂತ ಕೊಡ್ತಾ ಇದ್ರು. ಆ ಗೌರವಧನ ಕೆಲಸ ಮಾಡಿದ್ರೆ ಕೊಟ್ರು, ಕೆಲಸ ಇಲ್ಲ ಅಂದ್ರೆ ಆ ತಿಂಗಳಲ್ಲಿ ಇಲ್ಲ ನಮ್ಗೆ. ಈ ರೀತಿ ನಮ್ಮನ್ನ ಹೊಟ್ಟೆ ಉರ್ಸ್ಬಿಟ್ಟಿದ್ದಾರೆ. ಈಗಾಗ್ಲೇ ನಾವು 17 ವರ್ಷದಿಂದ ಕೆಲಸ ಮಾಡ್ಕೊ ಬಂದಿದೀವಿ. ಇದಕ್ಕೆ ನಮ್ಗೆ ನ್ಯಾಯ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದೇ ರೀತಿಯಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಹೋರಾಟಗಳು ಮಾಡ್ಕೊ ಬಂದಿದೀವಿ. ನಮ್ಮ ಕಷ್ಟ ಯಾರಿಗೂ ಗೊತ್ತಾಗ್ತಾ ಇಲ್ವಾ? ಕಂಡ್ಬಿಟ್ಟು ಯಾರು ನೋಡಕ್ಕಿಲ್ಲ ಅಂತಂದ್ರೆ ಆಶಾ ಕಾರ್ಯಕರ್ತರು ಎದುರಿಸಿ ಬೆದರಿಸಿ ಕೆಲಸ ಮಾಡ್ಸ್ಕೊಂತಿದ್ರೆ. ಯಾಕಂದ್ರೆ ಕಡಿಮೆ ಓದ್ಕೊಂಡ್ ಬಂದಿರೋರು ಅಧಿಕಾರಿಗಳು ಎಷ್ಟೊಂದು ಪ್ರೆಷರ್ ಮಾಡ್ತಾ ಇದಾರೆ ಅಂದ್ರೆ ಆಶಾಗಳಿಗೆ ಕಣ್ಣಲ್ಲಿ ನೀರ್ ತರಿಸ್ತಾ ಇದಾರೆ. 12 ಗಂಟೆ ರಾತ್ರಿಯಲ್ಲಿ ಎದ್ದು ಹೋಗ್ಬೇಕು, ಮಗುಗ್ ಜ್ವರ ಇದ್ರು ಕೂಡ ಎದ್ದು ಹೋಗ್ಬೇಕು, ಒಂದೇನೋ ತೊಂದರೆ ಇದ್ರು ಕೂಡ ಹೋಗಿ ಗರ್ಭಿಣಿ ತಾಯಂದ್ರಗ ನಾವು ಕಾಪಾಡ್ಬೇಕು. ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳಿಗೆಲ್ಲ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಕೊಳ್ಳೋದು, ಬೇರೆ ಬೇರೆ ತೊಂದರೆಗಳಾಗೋದು, BP ಶುಗರ್ಗಳು, ಅಸಾಂಕ್ರಾಮಿಕ ಕಾಯಿಲೆಗಳಲ್ಲಿ ನರಳಾಡ್ತಾ ಇರುವಂತದ್ದು ಒಂದಲ್ಲ ಸಮಸ್ಯೆ, ಹೇಳ್ಕೊಳ್ಳೋಷ್ಟು ಸಮಸ್ಯೆಗಳಿದಾವೆ. ರಕ್ತ ಲೇಪನಗಳು ಮಾಡ್ಬೇಕು, ಸ್ಕೂಟಮ್ ಕಪ್ಸ್ ನಾವ್ ಎತ್ಕೊಂಡು ಹೋಗ್ಬೇಕು TB ಪೇಷಂಟ್ ಹತ್ರ. ನಮ್ಗೇನಾದ್ರೂ ಆದ್ರೆ ನಮ್ಮ ಮಕ್ಳಿಗೆ ಯಾರಾಗ್ತಾರೆ? ಇದು ಯಾವ ರೀತಿ ಅನ್ಯಾಯ ಸರ್? ನಮ್ಗೆ ನಾವ್ ಹೇಳ್ಕೊಳಕ್ ನಿಜವಾಗ್ಲೂ ಅಲ್ಲೂ ಬರುತ್ತೆ. ಹತ್ಕೊಂಡಿದೀವಿ. ಒಂದ್ ಡೇಟ್ ಆದ್ರೆ ಎಲ್ಲಾದ್ರೂ ಮಲಗ್ಲಿಕ್ಕೆ ನಮ್ಗೆ ವ್ಯವಸ್ಥೆ ಇರಲ್ಲ. ಆಶಾ ಹೊರಗಡೆ ಹೋಗು. ಅಲ್ಲಿಗೋದ್ರೆ CSCಗಳಿಗೆ ಹೋದ್ರೆ ಏನಮ್ಮ ನೀನ್ ಕೆಲಸ ಮಾಡ್ಕೊಂಡ್ ಬಂದಿರೋದು? ಒಂದ್ ಸಣ್ಣ ಪುಟ್ಟ ತಪ್ಪನ್ನು ಕೂಡ ಹುಡುಕಿ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ತುಂಬಾ ದಾರುಣ ಅನ್ಸುತ್ತೆ. ಇದಕ್ಕೆ ನ್ಯಾಯ ಕೊಡ್ಲೇಬೇಕು. ನಾವಂತೂ ಒಪ್ಪೋದಿಲ್ಲ ಇದನ್ನ. ಇಷ್ಟು ವರ್ಷ 17 ವರ್ಷದಿಂದ ದುಡ್ಕೊಂಡ್ ಬಂದಿದೀವಿ. ಇದಕ್ಕೆ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶಾದ್ಯಂತ ನಮ್ಮ ಬಗ್ಗೆ ಎಲ್ಲ ಎಚ್ಚೆತ್ಕೋಬೇಕು. ದೇಶದಲ್ಲಿ ನಮ್ಮ ತಮಿಳ್ನಾಡು ಬಿಟ್ರೆ ಎಲ್ಲಾ ಪಕ್ಕದ ರಾಜ್ಯದಲ್ಲಿ, ಆಂಧ್ರದಲ್ಲಿ 10,000 ಕೊಡ್ತಾ ಇದ್ದಾರೆ. 10 ವರ್ಷದಿಂದ ಅವ್ರಿಗೆ 10,000 ಕೊಡ್ತಾ ಇದ್ದಾರೆ. ನಮ್ಗೆ 5,000ಕ್ಕೆ ಈಗಿನ ಬೆಲೆ ಏರಿಕೆಗಳಲ್ಲಿ ಯಾವ ರೀತಿ ಸಂಸಾರ ಮಾಡ್ಬೇಕು? ಯಾವ ಮಗುನ್ ಓದಿಸ್ಬೇಕು? ಯಾವ ಮಗು ಕಾಯಿಲೆ ಕೊಡ್ಬೇಕು? ಯಾರಾದ್ರೂ 1,000 ರೂಪಾಯಿ ಕೇಳಿದ್ರೆ ನಮ್ಮ ಹತ್ರ ಇಲ್ಲಮ್ಮ, ಹೋಗಿ ಏನ್ ಕೊಡ್ತೀವಿ ನೀನು ಅಂತ ಮುಗಿದ ಮಕ್ಕದ ಮೇಲೆ ಹೋಗಿ ಕಳಿಸ್ತಾರೆ ಹೆಣ್ಮಕ್ಳನ್ನ. ಈಗ ಇಷ್ಟು ವರ್ಷ ದುಡ್ಸ್ಕೊಂಡು ಬೀದಿಗೆ ತಳ್ಳಿರುವಂತ ಸರ್ಕಾರಕ್ಕೆ ಯಾವ ರೀತಿ ನ್ಯಾಯ ಕೊಡ್ಬೇಕ್ರಿ? ಇದನ್ನ ನ್ಯಾಯ ಮಾಡೋದು ಸಂವಿಧಾನ ಇದೆ, ರೈಟ್ಸ್ ಇದೆ, ಮಾತಾಡೋ ಹಕ್ಕಿದೆ, ಹೋರಾಟ ಮಾಡೋ ಹಕ್ಕಿದೆ. ಎಲ್ಲ ಇದ್ದುಕೊಂಡು ಈ ತರ ಬಲಿಪಶುಗಳು ಮಾಡೋ ಒಂದು ರಕ್ತ ಹೀರ್ಕೊಂಡು ಕುಳಿತಾ ಇದಾರಲ್ಲ, ಇದು ಯಾವ್ದೇ ನ್ಯಾಯ? ಇದು ಬೇಕಾಗಿತ್ತ ನಮ್ಗೆ? ಇದು ನಾವೇನ್ ಬೇಕಂತ ಕೇಳ್ಕೊಂಡ್ವಾ? ನಮ್ಮನ್ನ ತಗೊಂಡ್ರಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬಂಡವಾಳಶಾಹಿಗಳು ಈ ತರ ನಿಮ್ಮ ಮನೆಗಳು ತುಂಬಿಸ್ಕೊಂತ ಇದ್ರೆ, ಅದೇ ಹೆಣ್ಮಕ್ಳೆಲ್ಲ ಈ ತರ ಬೀದಿಗೆ ಮಾಡಿದ್ರಲ್ಲ, ಎಲ್ಲಿ ಹೋಗ್ಬೇಕು? ವಯಸ್ಸುಗಳೆಲ್ಲ ಆಗೋಯ್ತು, ಕಣ್ಣು ಕಾಣಿಸಲ್ಲ. ಬೇರೆ ಬೇರೆ ಆಪುಗಳು ಮಾಡ್ಕೊಂಡು, ಅದು ಬೇರೆ ಸೈನ್ಸ್ ಓದಿರ್ಬೇಕು. ಈ ಡಿಪಾರ್ಟ್ಮೆಂಟ್ ಅಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಷ್ಟು ಈಸಿ ಅಲ್ಲ ಅದು. ಯಾರು ಓದಿದಾರೆ ರೀ? ಎಲ್ಲ ಅದೇನದು ಶೆಡ್ಯೂಲ್ಸ್ ಹೇಳ್ಬೇಕು, ಎಲ್ಲ ಇಂಗ್ಲಿಷ್ ಅಲ್ಲೇ ಶೆಡ್ಯೂಲ್ಸ್ ಹೇಳ್ಬೇಕು. ಅದು ನ್ಯಾಯವಾಗಿ ಬೇರೆ ಅಧಿಕಾರಿಗಳಿಗೆ ಬರಲ್ಲ ಶೆಡ್ಯೂಲ್ಸ್ ಹೇಳೋದು. ಹೇಳಿಲ್ಲ ಅಂತಂದ್ರೆ ನೀನ್ ಲೆಟರ್ ಬರ್ದು ಕೊಟ್ಬೇಡ, ನೀನ್ ಕೆಲ್ಸಕ್ಕೆ ಬರ್ಬೇಡ ಹೋಗು ಅಂತ ಎದುರ್ಸೋದು ಬೆದರ್ಸೋದು. ಇಷ್ಟು ವರ್ಷ ಮಾಡಿ ಏನಾದ್ರು ನಂಬ್ಕೊಂಡ್ ಬಂದಿರೋ ಹೆಣ್ಮಗಳನ್ನ ಈ ತರ ಅನ್ಯಾಯವಾಗಿ ಶೋಷಣೆ ಮಾಡಿದ್ರೆ ಇದಕ್ ನ್ಯಾಯ ಬೇಕಾ? ನಮಗಂತೂ ತುಂಬಾ ಅನ್ಯಾಯ ಮಾಡ್ತಾ ಇದಾರೆ. ನಮ್ಗೆ ನ್ಯಾಯ ಬೇಕೇ ಬೇಕು, ಕೊಡ್ಲೇಬೇಕು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ನಮ್ಮನ್ನ ಗ್ರಾಮ ಪಂಚಾಯತಿ ಇರೋವರೆಗೂ ಆಶಾ ಕಾರ್ಯಕರ್ತೆ ಬೇಕು ಅಂತ ತಗೊಂಡಿರೋದು. ಅದು ಏನ್ ನಡೆಸಬೇಕು ಅದನ್ನ ನಮ್ಮ ಪರವಾಗಿ ನೀವು ಕೈಗೆತ್ಕೋಬೇಕು ಅಂತ ನಾನು ಬೇಡ್ಕೊಳ್ತೀನಿ ಸರ್. 50 ವರ್ಷದಿಂದ ಮನೆಗೆ THR ಅನ್ನೋದು ಕೊಡ್ತಾ ಇದ್ವಿ. ಇವಾಗ THR ಕೊಡ್ಬೇಕಾದ್ರೆ ಮಕ್ಕಳದು ಇಲ್ಲ ಪೋಷಕರದು ನಾವು ಫೇಸ್ ಕ್ಯಾಪ್ಚರ್ ಮಾಡ್ಬೇಕು. ಫೇಸ್ ಕ್ಯಾಪ್ಚರ್ ಮಾಡೋದು ಸುಮಾರು 40 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಆನ್ಲೈನ್ ಇದು ಫೋನ್ಗಳಲ್ಲಿ ಆಗಲ್ಲ, ನೆಟ್ವರ್ಕ್ ಸಿಗಲ್ಲ. ಅವ್ರು OTP ಹೇಳ್ಬೇಕು. ಪೇರೆಂಟ್ಸ್ ಎಲ್ಲ ಕೆಲ್ಸಗಳಿಗೆ ಹೋಗಿರ್ತಾರೆ. ಅವ್ರು OTP ಹೇಳು ಅಂದ್ರೆ ಅಮ್ಮ ನಾವು ಕೆಲ್ಸದಲ್ಲಿ ಇದೀವಿ, ಮತ್ತೆ ಅದು ಒಂದಿನ ಕರೆನ್ಸಿ ಆಗೋದ್ರೆ ಇದು ಕಟ್ ಆಗೋಗುತ್ತೆ, OTP ಬರಲ್ಲ. ಅದು ತುಂಬಾ ಹಿಂಸೆ ಆಗೋಗಿದೆ. ನಮ್ಮ ಮೇನ್ ಫೇಸ್ ಕ್ಯಾಪ್ಚರ್ ಹೋಗ್ಬೇಕು. BLO ಕೆಲಸದಿಂದ ಮುಕ್ತಿಗೊಳಿಸ್ಬೇಕು. ಸೆಂಟ್ರಲ್ ಅದೇ ಪೋಷಣ್ ಟೇಕರಿಂದ ನಮ್ಗೆ ತುಂಬಾ ಸೆಂಟ್ರಲ್ ಗೌರ್ಮೆಂಟ್ ತುಂಬಾ ಅನ್ಯಾಯ ಆಗ್ತಾ ಇದೆ ಸರ್. ನಮ್ ಕೆಲಸ ಜಾಸ್ತಿ, ಸಂಬಳ ಕಡಿಮೆ. ಪೋಷಣೆ ಅಭಿಯಾನದ ಅಡಿ ಮಾಡೋ ಕೆಲಸಗಳೆಲ್ಲ ನಮ್ಗೆ ಅದರಿಂದ ಮುಕ್ತಿಗೊಳಿಸ್ಬೇಕು. ಕೈಯಲ್ಲಿ ಎಷ್ಟು ಬೇಕಾದ್ರೂ ಮಾಡೋರು ಇದಾರೆ. ಆನ್ಲೈನ್ ಸಿಸ್ಟಮ್ ಅಂತೂ ನಮ್ ನೆಟ್ವರ್ಕ್ ಸಿಗಲ್ಲ, ತುಂಬಾ ಕಷ್ಟ ಆಗೋಗಿದೆ ಸರ್. ಮತ್ತೆ ಪೋಷಕರಿಗೆ ನಿಮ್ದು OTP ಹೇಳಿ ಅದ್ ಹೇಳಿ ಅಂದ್ರೆ ನಾವು ಕೊಡೋ ಫುಡ್ ಅಂತ ಫುಡ್ ಬೇಡಮ್ಮ, ನಮ್ಗೆ ನಿಮ್ಗೆ OTP ಹೇಳೋದು ಬೇಡ, ನಮ್ಗೆ ಫುಡ್ ಬೇಡ ಅಂತ ಇದಾರೆ. ತೆಗೆದ್ ಬಿಸಾಕ್ರಿ ಅಂತಾರೆ. ಮಾಡಿಲ್ಲ ಅಂದ್ರೆ ಆಫೀಸ್ ಕಡೆಯಿಂದ ನೀವು ಫಸ್ಟ್ ರಾಜೀನಾಮೆ ಲೆಟರ್ ಬರ್ಕೊಡಿ ಅಂತಾರೆ. ರಾಜೀನಾಮೆ ಕೊಡಿ ಅಂತಾರೆ. ಮರ್ಯಾದೆನೇ ಇಲ್ಲ. ನಮ್ ಫಸ್ಟ್
ವರ್ಕರ್ಸ್ ಅನ್ನೋದು ಅವ್ರಿಗೆ ಮತ್ತಿಗೆ ಬರ್ತಾ ಇಲ್ಲ ಸರ್. ಮೈನ್ ಇವೆರಡು ಅಷ್ಟೇ ಸೆಂಟ್ರಲ್ ಕೆಲಸ ಮಾಡ್ಬೇಕು. ವಿತ್ ಹೆಲ್ಪರ್ ಇಲ್ದೇ ಇರೋರು ನಾವೇ ಅಡಿಗೆ ಮಾಡ್ಕೋಬೇಕು, ನಾವೇ ಬಡಿಸ್ಬೇಕು. ಅದೊಂದು ತೊಂದ್ರೆ ಆಗ್ತಾ ಇದೆ. ಹೆಲ್ಪರ್ ಮಾಡ್ತಾ ಇಲ್ಲ. 1 ವರ್ಷ ಆಗಿದೆ ಹೆಲ್ಪರ್ ಸಿಲ್ದಿರಕ್ ತುಂಬಾ ಕಷ್ಟ ಪಡ್ತಾ ಇದೀವಿ. ಮಕ್ಕಳು ಕರ್ಕೊಂಡ್ ಬರ್ಬೇಕು, ಅಡಿಗೆ ಮಾಡ್ಬೇಕು. ನಾವ್ ನೀರು ದೂರದಿಂದ ಮತ್ತೆ ನೀರ್ ಅಂಗನವಾಡಿಗೆ ತಗೊಂಡ್ಬರ್ಬೇಕು. ಮತ್ತೆ ಪಂಚಾಯತ್ಗಳಿಂದ ಒಂದು ಕ್ಯಾನ್ ನೀರ್ ಕೊಡ್ರಿ ಅಂತಂದ್ರೆ ಆಯ್ತಮ್ಮ ನಿಮ್ ಆಫೀಸ್ಗಳಲ್ಲಿ ಕೇಳ್ರಿ ಅಂತಾರೆ. ಆಫೀಸಲ್ಲಿ ಕೇಳಿದ್ರೆ ಏನ್ ಹೇಳ್ತಾರೆ, ನಿಮ್ ಪಂಚಾಯತ್ ಅವ್ರು ಏನ್ ಮಾಡ್ತಾರಮ್ಮ ಅವ್ರು ಕೇಳ್ರಿ ಅಂತ ಹೇಳ್ತಾರೆ. ತುಂಬಾ ತೊಂದ್ರೆ ಆಗ್ತಾ ಇದೆ ಸರ್. ನಾವು ಅಂಗನವಾಡಿಯಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ ಪ್ರತಿಯೊಂದಕ್ಕೂ ತೊಂದ್ರೆ ಕೊಡ್ತಾರೆ. ಊರುಗಳಲ್ಲಿ ಇದು ಫಸ್ಟ್ ಮೇನ್ ಏನಂದ್ರೆ ಫೇಸ್ ಕ್ಯಾಪಿಟಲ್ ಮಾಡ್ಲೇಬೇಕು. ಮಾಡಿಲ್ಲ ಅಂತಂದ್ರೆ ನಿಮ್ ಫುಡ್ ಕಳ್ಸಲ್ಲ ಅಂಗನವಾಡಿಗೆ ಅಂತ ಹೇಳ್ತಾರೆ. ತುಂಬಾ ತೊಂದ್ರೆ ಕೊಡ್ತಾ ಇದಾರೆ ಸರ್. ನಮ್ಮ ಆಫೀಸ್ ಕಡೆಯಿಂದನೂ ತೊಂದ್ರೆ ಆಗ್ತಾ ಇದೆ, ಊರುಗಳಲ್ಲೂ ತೊಂದ್ರೆ ಆಗ್ತಾ ಇದೆ ಸರ್. ನಮ್ಗಿದು ಮೇನ್ ಏನಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಕೆಲಸ ನಮ್ಗೆ ಬೇಕಾಗೇ ಇಲ್ಲ ಸರ್. ನಾವ್ ಬೇಕಾದ್ರೆ ರಾಜೀನಾಮೆ ಕೊಡೋಕು ನಾವು ಸಿದ್ಧ ಇದೀವಿ. ಅವ್ರು ನಮ್ಗೆ ಏನ್ ಮಾಡಿದ್ರು ನಾವು ಇದ್ ಮಾಡ್ತೀವಿ. ನಮ್ಗೆ ಅದು ಕೆಲ್ಸನೇ ಬೇಕಾಗಿಲ್ಲ ಸರ್. ನಮ್ಗೆ ತುಂಬಾ ತೊಂದ್ರೆ ಆಗ್ತಾ ಇದೆ. ಕೊಡೋ 12,000 ರೂಪಾಯಿ ನಾವು ತಿಂಗಳೆಲ್ಲ 25 ದಿವಸ ದುಡಿಬೇಕು. 5 ಗಂಟೆ ಆದ್ರೆ ಫೋನ್ ಮಾಡ್ತಾರೆ ಸೂಪರ್ವೈಸರ್, ಹೋಗಮ್ಮ ಇವಾಗ ಕೆಲಸ ಇದು ಏನದು ನೆಟ್ವರ್ಕ್ ಬರ್ತಾ ಇದೆ, ಹೋಗಿ ಕೆಲಸ ಮಾಡೋದು ಹೇಳ್ತಾರೆ ಸರ್. 5 ಗಂಟೆಯಲ್ಲಿ ಯಾವ ತರ ಹೋಗಿ ಕೆಲಸ ಮಾಡ್ತಾರೆ? ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಅದರಿಂದ ಭಾನುವಾರ ಹೇಳ್ತಾರೆ ಹೋಗ್ರಮ್ಮ ಇವತ್ತು ನೆಟ್ ಕೆಲಸ ಮಾಡ್ತಾ ಇದೆ ಹೋಗ್ರಮ್ಮ ಕೇಳ್ತಾರೆ. ಭಾನುವಾರ ನಮ್ದು ಸಂಸಾರ ಮಕ್ಕಳಿರಲ್ಲ ಸರ್. ಬೆಳಗ್ಗೆಯಿಂದ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್ ನಮ್ಗೆ. ನಮ್ಮ ಅಧಿಕಾರಿಗಳಿಂದಾನೇ ನಮ್ಮ ಮೇಲೆ ದಬ್ಬಾಳಿಕೆ ಸರ್. ನಮ್ಮ ಸೂಪರ್ವೈಸರ್, ನಮ್ಮ TDP ಮಾತಾಡಿದ್ರೆ ನೋಟಿಸ್ 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 ನೋಟಿಸ್. ಒಂದ್ ನಿಮಿಷ, ಇವತ್ತು ನಾವು ಬೇರೆ ಟ್ರೈನಿಂಗ್ ಇದೆ ನಮ್ಗೆ. 150ರಿಂದ 200ವರೆಗೂ ಟ್ರೈನಿಂಗ್ ಇದೆ ಇವತ್ತು. ನಾವು ಇವತ್ತು ಅಟೆಂಡ್ ಆಗಲ್ಲ, ನೆಕ್ಸ್ಟ್ ಅಟೆಂಡ್ ಮಾಡ್ತೀವಿ ಅಂದ್ರೆ ಮನೆಗೆ ಹೋಗೋದು ಹೇಳಿ ನಮ್ಗೆ ಮೆಸೇಜ್ ಹಾಕ್ತಾರೆ ಸರ್. ಸರ್ ಇದು ಹಾಲಿಡೇ ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ನಾವು ಪಾಲ್ಗೊಳ್ಬೇಕು. ನಮ್ ಕಷ್ಟಕ್ಕಾಗಿ ನಾವು ಹೊಟ್ಟೆ ಪಾಡ್ತಾ ಬಂದಿದ್ದೀವಿ ಸ್ಟ್ರೈಕ್ ಮಾಡೋದಕ್ಕೆ. ಏನ್ ಸರ್ ಇದರ್ಥ? ತುಂಬಾ ಟಾರ್ಚರ್ ಕೊಡ್ತಾರೆ ಸರ್ ಬಡ ಹೆಣ್ಮಕ್ಳಿಗೆ. ಅವ್ರಿಗೆ ಸರಿಕ್ರೆ ಅನ್ನೋದೊಂದು ದೂರಿಲ್ಲ. ಆಫೀಸ್ಗಳಂತ ಹೋದ್ರೆ ಮರ್ಯಾದೆ ಮಾತಾಡ್ತಾರೆ. ಏನ್ ಸೈಕಲ್ಗಳಮ್ಮ ನಿಮ್ಗೆ ಅಂತ ಕೇಳ್ತಾರೆ ಸರ್. ನಮ್ ಕೆಲ್ಸಕ್ಕೆ ನಾವ್ ಅವ್ರ ಕೈ ಜೋಡಿಸ್ತೀವಿ, ಅವ್ರು ನಮ್ ಕೈ ಜೋಡ್ತಾರೆ. ಏನ್ ಇಬ್ರು ಮಾತಾಡ್ಕೊಂಡು ರಾಜಕೀಯ ಮಾಡ್ತಾರೆ ಊರುಗಳೆಲ್ಲ ಅಂತ ಕೇಳ್ತಾರೆ ಸರ್. ಇದೊಂದು ಏನ್ ಸರ್ ರಾಜಕೀಯ ಮಾಡಕ್ ಆಗುತ್ತೆ? ಆಶಾ ವರ್ಕರ್ ನಾವು ಏನ್ ನಮ್ಗೆ ಅವ್ರ ಬೆಂಬಲ ಕೊಡ್ತಾರೆ, ನಮ್ಗೆ ಅವ್ರ ಬೆಂಬಲ ಕೊಡ್ತೀವಿ. ಹೌದು ನಮ್ದು ಒಂದೇ ಸೇಮ್ ಇದಿರ್ಬೇಕು ರಿಪೋರ್ಟ್ಸ್. ಈ ತರ ಎಲ್ಲ ತೊಂದರೆ ಕೊಡ್ತಾ ಇದಾರೆ ಸರ್. ಸ್ವಲ್ಪ ಗಮನಕ್ಕೆ ತಗೊಂಡು ನಮ್ಗೆ ಸಹಾಯ ಮಾಡ್ಬೇಕಂತ ಕೇಳ್ಕೊಂತ ಇದೀನಿ.